ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 2025 ಸ್ಕೀಮು 3rd ಸೆಮಿಸ್ಟರಿಂದ 8th ಸೆಮಿಸ್ಟರ್ವರೆಗೂ ಸಿಲೆಬಸ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಯಾವ್ಯಾವ ಸಬ್ಜೆಕ್ಟ್ಸು, ಯಾವ್ಯಾವ ಲ್ಯಾಬ್ಸ್ ಇದ್ದಾವೆ ಅಂದ್ಬಿಟ್ಟು. ಆ್ಯಂಡ್ ಬಹಳ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿಬಿಡ್ತಾರೆ. ಬೇರೆ ಒಂದು ಸ್ಕೀಮ್ ಸಿಲೆಬಸ್ ಕಾಪಿ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋತಾರೆ. ಸೊ ಆ ರೀತಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ವಿಟಿಯೋರಲ್ಲಿ ಸ್ಕೀಮ್ ಮೆನ್ಷನ್ ಮಾಡಿರ್ತಾರೆ, ಸ್ಕೀಮು, ಬ್ರಾಂಚು ಮತ್ತು ಡೇಟ್. ಸೊ ಈ ಮೂರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಡೇಟ್ ಕೊಟ್ಟಿಲ್ಲ ಅಂತಂದರೆ ಸ್ಕೀಮ್ ಕೊಟ್ಟಿರ್ತಾರೆ, ಸ್ಕೀಮ್ ಕೊಟ್ಟಿಲ್ಲ ಅಂತಂದರೆ ಬ್ರಾಂಚ್ ಕೊಟ್ಟಿರ್ತಾರೆ. ಓಕೆ, ಸೊ ವಿಟಿಯೋರು ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ವಿಟಿಯು ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ. ಏನು ಮಿಸ್ಟೇಕ್ ಗೊತ್ತಾ? ನೀವು ಇಲ್ಲಿ ನೋಡಿರಿ, ನಾನು ಫಸ್ಟು ಇದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಸಿಲೆಬಸ್ ಕಾಪಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಸತಿ ಚೆಕ್ ಮಾಡಿದ್ಮೇಲೆ ನೋಡಿರಿ, ಸೊ ಇಲ್ಲಿ ಮೇಲೆ ಹೆಡ್ಡಿಂಗ್ ಬೇರೆ ಇದೆ, ಹೌದಾ? BE ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತಿದೆ. ಆ್ಯಂಡ್ ನಾನಿವಾಗ ಇದನ್ನು ಎಲ್ಲಿ ಸಹ ಡೌನ್ಲೋಡ್ ಮಾಡೀನಿ ಗೊತ್ತಾ? ಅಫಿಷಿಯಲ್ ವಿಟಿಯು ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡಿರೋದು. ಸೊ ಆ ಒಂದು ವೆಬ್ಸೈಟ್ನ ತೋರಿಸ್ತಾನೆ ನೋಡಿರಿ. ಸೊ ಈ ವೆಬ್ಸೈಟಲ್ಲಿ ಏನಿದೆ, BE ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತಿದೆ, ಹೌದಾ? ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ PDF ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿರಿ, BE ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಿದೆ. ಸೊ ಅಲ್ಲಿ ಹೆಡ್ಡಿಂಗ್ ಏನಿತ್ತು, ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತಿತ್ತು. ಅದಾದಮೇಲೆ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇವಾಗ ನೋಡಿರಿ, ಇಲ್ಲೇನಿದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಿದೆ, ಹೌದಾ? ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೇನಿದೆ BE ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತಿದೆ. ಸೊ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಸಿಲೆಬಸ್. ಕಂಪ್ಯೂಟರ್ ಇಂಜಿನಿಯರಿಂಗ್ ಸಿಲೆಬಸ್ನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿಬಿಟ್ಟು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನ ಕಂಪ್ಯೂಟರ್ ಇಂಜಿನಿಯರಿಂಗ್ ಹಾಕಿಬಿಟ್ಟಿದ್ದಾರೆ ಸಿಲೆಬಸ್. ಸೊ ವಿಟಿಯೋರು ಈ ರೀತಿ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ನೋ ಇಶ್ಯೂಸ್, ನಾವು ಕೂಡ ಒಂದ್ಸತಿ ಚೆಕ್ ಮಾಡ್ಕೋತಾ ಇರಬೇಕು. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿಬಿಟ್ಟು ನೀವು ಬೇರೆ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡಿರಾ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಎಲ್ಲ ಸಿಲೆಬಸ್ಸಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನೋ ಇಶ್ಯೂಸ್. ಆ್ಯಂಡ್ ಇನ್ನೊಂದೇನಂತಂದರೆ ಸೇಮ್ ಇರ್ಬೋದು, ಸಬ್ಜೆಕ್ಟ್ಸ್ ಆಗಿರಲಿ ಅಥವಾ ಎಲ್ಲ ಟಾಪಿಕ್ಸ್ ಎಲ್ಲ ಸೇಮ್ ಇರ್ಬೋದು. ಎರಡು ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎರಡೂ ಸೇಮ್ ಇರ್ಬೋದು. ಬಟ್ ನಮ್ಮ ಸೇಫ್ಟಿಗೋಸ್ಕರ ನಾವು ನಮ್ಮ ಸ್ಕೀಮು, ನಮ್ಮ ಬ್ರ್ಯಾಂಚು, ಸೊ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅದನ್ನೇ ಸೆಲೆಕ್ಟ್ ಮಾಡಿದರೆ ಬೆಸ್ಟ್. ಸೊ ಅದಕ್ಕೆ ಸುಮ್ಮನೆ ಎದಕ್ಕೆ ಅನ್ವಾಂಟೆಡ್ ಇಶ್ಯೂಸ್ ಎದಕ್ಕೆ ಬೇಕು, ಹೌದಾ? ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಲೆಬಸ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇದು 3rd ಸೆಮಿಸ್ಟರ್ದು ಸಿಲೆಬಸ್ ಕಾಪಿ. ಸೊ 3rd ಸೆಮಿಸ್ಟರಲ್ಲಿ M3 ಇದ್ದೇ ಇರುತ್ತೆ ಕಂಪಲ್ಸರಿ, ಹೌದಾ? ಅದಾದಮೇಲೆ ಊಪ್ಸ್ ಇದೆ, DDCO, ಆಪ್ರೇಟಿಂಗ್ ಸಿಸ್ಟಮ್, DSA, ಸೊ ಎಲ್ಲ ಸೇಮೇ ಇದ್ದಾವೆ. ಸೊ ಪ್ರೀವಿಯಸ್ಲಿ ಏನಿರಬೇಕು, ಏನೇನು ಟಾಪಿಕ್ಸ್ ಇದ್ವು, 21 ಸ್ಕೀಮು, 18 ಸ್ಕೀಮು, ಹಳೆ ಸ್ಕೀಮ್, ಅವೇ ಸಬ್ಜೆಕ್ಟ್ಸ್ ಇದ್ದಾವೆ. ಏನು ಹೊಸ ಏನು ಚೇಂಜಸ್ ಏನು ಇಲ್ಲ ಇದರಲ್ಲಿ. ಅದಾದಮೇಲೆ ಲ್ಯಾಬ್ ಕೂಡ ಎಲ್ಲ ಸೇಮೇ ಇದೆ. ಸೊ ನೋ ಚೇಂಜಸ್. NSS, ಫಿಸಿಕಲ್ ಎಜುಕೇಷನ್, ಇವಾಗ ಮ್ಯೂಸಿಕ್ ಇವೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಅದಾದಮೇಲೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಸಬ್ಜೆಕ್ಟ್ ಯಾವುದು, ಥಿಯರಿ ಸಬ್ಜೆಕ್ಟ್ ಯಾವುದು, ಲ್ಯಾಬ್ ಯಾವುದು ಅಂತ ಗೊತ್ತಾಗಲ್ಲ, ಹೌದಾ? ಇಲ್ಲಿ ನೋಡಿರಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಿದೆ, ಇಲ್ಲಿ ಲ್ಯಾಬೊರೇಟರಿ ಅಂತ ಮೆನ್ಷನ್ ಮಾಡಿಲ್ಲ. ಅದೇ ಡೇಟಾ ಸ್ಟ್ರಕ್ಚರ್ ಲ್ಯಾಬೊರೇಟರಿ ಅಂತ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಇದು ಗೊತ್ತಾಗ್ಬಿಡುತ್ತೆ, ಇದು ಲ್ಯಾಬ್ ಅಂದ್ಬಿಟ್ಟು. ಸೊ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಲ್ಯಾಬ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವಾಗ ಏನು ಮಾಡಬೇಕು, ನೀವು ಇಲ್ಲಿ ಸಬ್ಜೆಕ್ಟ್ ಕೋಡ್ನ ನೋಡಬೇಕು. ಸಬ್ಜೆಕ್ಟ್ ಕೋಡಲ್ಲಿ ಎಲ್ಲಿತ್ತಂತಂದರೆ ಅದು ಲ್ಯಾಬ್. ಥಿಯರಿನೂ ಇರುತ್ತೆ, ಲ್ಯಾಬ್ ಕೂಡ ಇರುತ್ತೆ. ಓಕೆ, ಸೊ ಸಮ್ಟೈಮ್ಸ್ ಥಿಯರಿ ಅಂತಂದರೆ ಲ್ಯಾಬಲ್ಲೇ, ಇಲ್ಲಾಂದರೆ ಥಿಯರಿ ಸಪ್ರೇಟ್ ಕಾಲೇಜ್ ಅವರೇ ಕಂಡಕ್ಟ್ ಮಾಡ್ತಾರೆ ಕೆಲವೊಮ್ಮೆ. ವಿಟಿಯೋಲ್ಲಿ ಇಲ್ಲ ಅಂತಾರೆ. ಇದು ಜಸ್ಟ್ ಫಾರ್ ಎಜುಕೇಷ್ನಲ್ ರೀಸನ್ಗೋಸ್ಕರನೂ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿ, ಈ ಒಂದು ಲ್ಯಾಬ್ ಏನಕ್ಕೆ ನಾವು ಕಲಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇದು 4th ಸೆಮಿಸ್ಟರ್. ಸೊ 4th ಸೆಮಿಸ್ಟರಲ್ಲಿ ಕೂಡ ಎಲ್ಲ ಸೇಮ್ ಇದೆ. ಬಯಾಲಜಿ ಫಾರ್ ಇಂಜಿನಿಯರ್ಸು, ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್. ಸೊ ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಏನಿದೆ, AEC, ಇದು ಕಾಲೇಜ್ ಅವರಾದರೂ ಸೆಲೆಕ್ಟ್ ಮಾಡ್ತಾರೆ ಒಂದು ಸಬ್ಜೆಕ್ಟ್ನ, ಅಥವಾ ನೀವಾದರೂ ಸ್ಟೂಡೆಂಟ್ಸ್ ಆದರೂ ನೀವು ಎಲ್ಲರೂ ವೋಟಿಂಗ್ ಮಾಡಿ ಯಾವ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ನ ತೊಗೋಬೋದು. ಬಟ್ ಇದು ಇಂಡಿವಿಜುವಲ್ ಅಲ್ಲ. ಸೊ ಎಲ್ಲ ಕಂಪ್ಲೀಟ್ ಎಲ್ಲ ಕ್ಲಾಸ್ ಎಲ್ಲ ಕಲಿತು, ನಿಮ್ಮ ಫ್ರೆಂಡ್ಸು ಎಲ್ಲರೂ ಕಲಿತು ವೋಟ್ ಮಾಡ್ಬೋದು. ಒಂದು 5 ಸಬ್ಜೆಕ್ಟ್ ಇದು ಅಂದ್ಕೊಳ್ಳಿ. ಸೊ 5 ಸಬ್ಜೆಕ್ಟಲ್ಲಿ ಯಾವುದು ಜಾಸ್ತಿ ವೋಟ್ ಬಿದ್ದಿರುತ್ತೋ ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಬೋದು. ಬಟ್ ಎಲ್ಲರೂ ಅದನ್ನೇ ಓದಬೇಕು. ಓಕೆ, ಸೊ ಇಂಡಿವಿಜುವಲ್ ಏನಿರಲ್ಲ ಇದು. ಅದಾದಮೇಲೆ ನೆಕ್ಸ್ಟ್ 5th ಸೆಮ್ಮು. ಸೊ 5th ಸೆಮ್ಮಲ್ಲಿ ಎಲ್ಲ ಸೇಮೇ ಇದೆ. ಸೊ ಏನು ಹೊಸ ಸಬ್ಜೆಕ್ಟ್ ಆಗಲಿ ಏನೂ ಇಲ್ಲ. ಅದಾದಮೇಲೆ ನೆಕ್ಸ್ಟ್ 6th ಸೆಮಿಸ್ಟರಲ್ಲಿ ಕೂಡ ಎಲ್ಲ ಸೇಮೇ ಇದೆ. ಹೊಸ ಲ್ಯಾಬು ಏನು ಆ್ಯಡ್ ಆಗಿಲ್ಲ. ಸೊ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತೇನಿದೆ, ಇದು ಹೊಸ ಸಬ್ಜೆಕ್ಟ್ ಇರಬಹುದು. ಅಥವಾ ಕೆಲವೊಂದು ಸತಿ ಏನು ಮಾಡ್ತಾರೆ, ವಿಟಿಯೋರು ಸಬ್ಜೆಕ್ಟ್ ಸೇಮ್ ಇರುತ್ತೆ, ನೇಮ್ನ ಚೇಂಜ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಗೊತ್ತಾಗಲ್ಲ, ಹೇಳೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಎಲ್ಲ ಸೇಮ್ ಇದೆ. ಆ್ಯಂಡ್ 7th ಸೆಮಿಸ್ಟರಲ್ಲಿ ಕೂಡ ಸೇಮ್ ಇದೆ, ಬಿಗ್ ಡೇಟಾ ಅನಾಲಿಟಿಕ್ಸ್, ಇವೆಲ್ಲ. ಓಕೆ, ಅದಾದಮೇಲೆ ಲಾಸ್ಟ್ 8th ಸೆಮಿಸ್ಟರ್. ಸೊ 8th ಸೆಮಿಸ್ಟರಲ್ಲಿ ನಿಮಗೆ ಇಂಟರ್ನ್ಶಿಪ್ಪು, ಟೆಕ್ನಿಕಲ್ ಸೆಮಿನಾರು, ಸೊ ಅವೇ ಇರುತ್ತೆ, ಪ್ರಾಜೆಕ್ಟ್. ಸೊ ಕಂಪ್ಲೀಟ್ ಆಯಿತು. ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಓಕೆ ಸ್ಟೂಡೆಂಟ್ಸ್, ಇವೆಲ್ಲ ನಾನು PDF ಏನೇನಿದ್ದಾವೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.